ಇವತ್ತು ನಾನು ನಿಮಗೊಂದು ಸಿಸ್ಟಮ್ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ ಮಕ್ಕಳೇ. ಈ ಸಿಸ್ಟಮ್ನ ನೀವು ಫಾಲೋ ಮಾಡಿದ್ದೆ ಆದಲ್ಲಿ ಯು ಕ್ಯಾನ್ ಯುಟಿಲೈಸ್ ದ ಟೈಮ್ ಇನ್ ದ ಬೆಸ್ಟ್ ಪಾಸಿಬಲ್ ವೇ. ನೀವು ಸೂಪರಾಗಿ ಸ್ಟಡಿ ಕೂಡ ಮಾಡ್ಬೋದು. ಆ್ಯಂಡ್ ಬಿಲೀವ್ ಮೀ, ಟಾಪರ್ಸ್ ಯಾವ ರೀತಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊತಾರೆ, ಸೆಂಟಮ್ ತೊಗೊತಾರೆ, ನೀವು ಕೂಡ ಅದೇ ರೀತಿ ಮಾರ್ಕ್ಸ್ನ ಸ್ಕೋರ್ ಮಾಡೇ ಮಾಡ್ತೀರಾ. ಈ ವಿಚಾರವನ್ನು ಎಷ್ಟೋ ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡ್ತಾರೆ. ಇಫ್ ಯು ಆರ್ ಸೀರಿಯಸ್ ವಿದ್ಯಾರ್ಥಿಗಳೇ, ಸಿ ದಿಸ್ ವಿಡಿಯೋ ಟಿಲ್ ದ ಎಂಡ್. ಓಕೆನಾ? ಎಸ್ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆನ್ಲೈನ್ ವೆಸಸ್ ಆಫ್ಲೈನ್ ಕ್ಲಾಸಸ್. ಯಾವ ಪ್ಲ್ಯಾಟ್ಫಾರ್ಮನ್ನು ನೀವು ಫಾಲೋ ಮಾಡಿದಲ್ಲಿ ಬೆಸ್ಟ್ ಪಾಸಿಬಲ್ ವೇಯಲ್ಲಿ ಸ್ಟಡಿ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಸ್ಕೋರ್ ವೆಲ್, ಇದನ್ನು ಡಿಸ್ಕಸ್ ಮಾಡುವ ಬನ್ನಿ ವಿದ್ಯಾರ್ಥಿಗಳೇ. ಈಗ ಒನ್ ಆಫ್ ದ ಕಾಮನ್ ಪೇಯ್ನ್ ಪಾಯಿಂಟ್ಸ್ ಏನು, ಹೆಚ್ಚಾಗಿ ವಿದ್ಯಾರ್ಥಿಗಳು ಇವತ್ತು ಆಫ್ಲೈನ್ ಕ್ಲಾಸಸ್ ಹೋಗ್ತಾ ಇದ್ದಾರೆ. ನೀವು ಕಾಲೇಜ್ಗೆ ಹೋಗ್ತೀರಾ, ಅರ್ಧ ದಿವಸ ಅಲ್ಲೇ ಹೊಟ್ಟೋಯ್ತು. ಅದಾದಮೇಲೆ ಸಾಯಂಕಾಲ ಟ್ಯೂಷನ್ ಕ್ಲಾಸಸ್ಗೂ ಹೆಚ್ಚಾಗಿ ಹೋಗ್ತಾ ಇರ್ತೀರ, ಕರೆಕ್ಟಾ? ಅದಾದಮೇಲೆ ಎಷ್ಟೋ ವಿಚಾರಗಳಲ್ಲಿ ನಿಮ್ಮ ಕಾಲೇಜ್ ಆಗಿರ್ಬೋದು ಅಥವಾ ಟ್ಯೂಷನ್ ಕ್ಲಾಸಸ್ಸಲ್ಲಿ ವೇರ್ ಯು ಅಟೆಂಡ್ ಇನ್ ಮಾಸ್, ನಿಮಗೆ ಎಷ್ಟೋ ಕಾನ್ಸೆಪ್ಟ್ಸ್ಗಳು ಸರಿಯಾಗಿ ಅರ್ಥನೇ ಆಗೋದಿಲ್ಲ, ಕರೆಕ್ಟ್? ಅದಾದಮೇಲೆ ನೋಡಿ, ಲ್ಯಾಕ್ ಆಫ್ ಟೈಮ್ ಫಾರ್ ರಿವಿಷನ್, ಯಾಕಂದರೆ ಹೆಚ್ಚಿನ ಟೈಮ್ ನಿಮ್ಮ ಟ್ರಾವೆಲಲ್ಲೇ ಹೋಗ್ಬಿಡುತ್ತೆ, ಕರೆಕ್ಟಾ? ಟೈಮ್ ಸಿಗೋದಿಲ್ಲ ರಿವೈಸ್ ಮಾಡೋದಕ್ಕೆ. ಇಷ್ಟೆಲ್ಲ ಕಾಲೇಜು ಟ್ಯೂಷನ್ ಅಟೆಂಡ್ ಆದಮೇಲೆ ಸುಸ್ತು ಹೊಡೆದೋಗ್ಬಿಟ್ಟಿರ್ತೀರ, ಕರೆಕ್ಟಾ? ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸ್ಬಿಟ್ಟಿರುತ್ತೆ. ಅದಾದಮೇಲೆ ಎಕ್ಸಾಮು ಟೆಸ್ಟ್ಗಳು ಬಂದಾಗ ಸಡನ್ನಾಗಿ ಸ್ಟ್ರೆಸ್ ಆಗೋಗ್ಬಿಡುತ್ತೆ. ಆ್ಯಂಡ್ ನೀವು ಪ್ರತಿಯೊಂದು ವಿದ್ಯಾರ್ಥಿಗಳು ಎಫರ್ಟ್ ಹಾಕ್ತಾ ಇದ್ದೀರಾ, ಎಕ್ಸಾಮ್ಗೆ ಓದ್ಕೊತಾ ಇದ್ದೀರಾ, ಆದರೆ ನಿಮ್ಮ ಎಫರ್ಟ್ ತಕ್ಕಂಗೆ ರಿಸಲ್ಟ್ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಸೊ ಇದನ್ನೆಲ್ಲ ಇವತ್ತು ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು ಅಂತ ಇನ್ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಓಕೆ, ಈಗ ನೀವು ಆಫ್ಲೈನ್ ಕ್ಲಾಸಸ್ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಕರೆಕ್ಟಾಗಿ ಕಾಲೇಜ್ ಮುಗಿಸ್ತೀರಾ, ಅದಾದಮೇಲೆ ಟ್ಯೂಷನ್ಗೆ ಹೋಗ್ತೀರಾ. ಪ್ರತಿ ದಿವಸ ಒಂದು ಫಿಕ್ಸ್ಡ್ ಶೆಡ್ಯೂಲ್ ಇರುತ್ತೆ, ಕರೆಕ್ಟಾಗಿ ವಿದ್ಯಾರ್ಥಿಗಳೇ? ನಿಮಗೆ ಗುಂಪಲ್ಲಿ ಪಾಠ ಮಾಡ್ತಾ ಇರ್ತಾರೆ, ಆನ್ ಆನ್ ಆ್ಯಾವ್ರೇಜ್ ಒಂದು ಸ್ಪೀಡಲ್ಲಿ ಪಾಠ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ, ಕರೆಕ್ಟಾ? ನಿಮ್ಮ ಪೇಸಿಗೆ ಏನು ಬೇಕು ಆ ಪೇಸಲ್ಲಿ ಪಾಠವನ್ನು ಮಾಡೋದಿಲ್ಲ. ಆಫ್ಲೈನ್ ಕ್ಲಾಸಲ್ಲಿ ಇದೊಂದು ಇಶ್ಯೂ ಆಗುತ್ತೆ. ಮತ್ತೊಂದು, ಟ್ರಾವೆಲಲ್ಲೇ ಅರ್ಧ ಅಂಶ ಟೈಮ್ನ ಕಳೆದು ಬಿಡ್ತೀರ. ಹೆಚ್ಚಿನ ವಿದ್ಯಾರ್ಥಿಗಳು ಆಯಿತು, ತಂದೆ ತಾಯಿಗಳು ವಿದ್ಯಾರ್ಥಿಗಳ ಬಗ್ಗೆ ತುಂಬ ಸೀರಿಯಸ್ ಆಗಿರ್ತಾರೆ, ಯಾಕಂದರೆ ಬೋರ್ಡ್ ಎಕ್ಸಾಮಿನೇಷನ್ಸ್ ಎಲ್ಲ ಇರುತ್ತೆ, ಟ್ಯೂಷನ್ಸ್ಗೆ ಕಳಿಸ್ಬೇಕು, ಕರೆಕ್ಟ್? ಅಡ್ಮಿಷನ್ ಮಾಡಿಸಿರ್ತಾರೆ, ನೀವು ಟ್ರಾವೆಲಿಂಗಲ್ಲೇ ಎಷ್ಟೋ ಟೈಮ್ ಕಳೆದು ಬಿಡ್ತೀರ. ಮತ್ತೊಂದು, ಎಷ್ಟೋ ವಿದ್ಯಾರ್ಥಿಗಳು ಹೋಗೋದೇ ಅಲ್ಲಿ ಫ್ರೆಂಡ್ಸ್ನ ಭೇಟಿ ಹಾಕಿ, ಮತ್ತೊಂದು ಅಟೆಂಡೆನ್ಸ್ಗೋಸ್ಕರ, ಇಲ್ಲಾಂದರೆ ಮನೆಗೆ ಕಾಲ್ ಬರುತ್ತಲ್ವ, ಅಲ್ವಾ? ಸೊ ಟೈಮನ್ನು ಕಳ್ಕೊತಾ ಇದ್ದೀರಾ. ಅದಾದಮೇಲೆ ಅಲ್ಲಿ ನೀವು ಹೋಗ್ತೀರಾ, ಒಂದು ಸತಿ ಪಾಠ ಮಾಡ್ತಾರೆ, ಮುಗೀತು. ಮತ್ತು ನೀವು ಕ್ಲಾಸ್ ಏನಾದ್ರು ಮಿಸ್ ಮಾಡಿದ್ರಿ, ಉದಾಹರಣೆಗೆ ಒಂದು ವಾರ ನಿಮ್ಗೆ ಹುಷಾರೇ ಇಲ್ಲ, ಕಾಲೇಜು ಮಿಸ್ ಆಯಿತು, ಈ ಟ್ಯೂಷನ್ನು ಮಿಸ್ ಆಯಿತು, ನಿಮ್ಗೆ ಯಾರು ಮತ್ತೆ ಫಸ್ಟಿಂದ ಪಾಠ ಮಾಡ್ತಾರಾ ಒಂದು ವಾರದ್ದು? ಮಾಡೋದೇ ಇಲ್ಲ. ಸೊ ಲಿಮಿಟೆಡ್ ಡೌಟ್ ಸಾಲ್ವಿಂಗ್ ಆಯಿತು, ನೀವು ಒಂದು ಕ್ಲಾಸ್ ಮಿಸ್ ಮಾಡೋದ್ರಿಂದ ಅಲ್ಲಿ ಹೊಟ್ಟೋಯ್ತು, ಕರೆಕ್ಟಾಗಿ ವಿದ್ಯಾರ್ಥಿಗಳೇ? ಯಾಕಂದರೆ ಈ ಟ್ಯೂಷನ್ ಇನ್ಸ್ಟಿಟ್ಯೂಷನ್ಸು ಎಷ್ಟೋ ಸಾವಿರಾರು ರೂಪಾಯಿ ಫೀಸ್ನ ತೊಗೊತಾ ಇರ್ತಾರೆ ಪರ್ ಸಬ್ಜೆಕ್ಟೇ, ಕರೆಕ್ಟಾ? ನಾನಂತೂ ನೋಡಿರೋಂಗೆ ಆನ್ ಆ್ಯನ್ ಆ್ಯಾವ್ರೇಜ್, ನಾನು ಮಿನಿಮಮ್ ಅಂತ ಹೇಳ್ತಾ ಇದ್ರು, ಇನ್ ಬಿಟ್ವೀನ್ 5,000 to 10,000 ಪರ್ ಸಬ್ಜೆಕ್ಟೇ ತೊಗೊತಾರೆ, ಕರೆಕ್ಟಾ? ನೀವು 3-4 ಸಬ್ಜೆಕ್ಟ್ ಹೋದರೆ ಒಂದು 40,000-50,000 ಸಾವಿರ ಆನ್ ಆನ್ ಆ್ಯಾವ್ರೇಜ್ ಒಂದು ಟ್ಯೂಷನ್ಗೆ ನೀವು ಕಟ್ತಾ ಇದ್ದೀರಾ, ಅಲ್ವಾ ವಿದ್ಯಾರ್ಥಿಗಳೇ? ಅದರಲ್ಲೂ ನೋಡಿ, ಲಿಮಿಟೆಡ್ ಡೌಟ್ ಸಾಲ್ವಿಂಗ್ ಆಗುತ್ತೆ, ಕ್ಲಾಸ್ ಮಿಸ್ ಮಾಡಿದ್ರೆ ಸಿಗೋದಿಲ್ಲ ವಾಪಸ್ಸು, ಯಾಕಂದರೆ ಮಾಸ್ ಕ್ಲಾಸಸ್ ಇರುತ್ತೆ. ಮತ್ತೊಂದು, ನಂದು ಓವರ್ ಆಫ್ 10 years ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ, ಇದೊಂದು ಮಾಸ್ ಕ್ಲಾಸ್ ಟೀಚಿಂಗ್ ಆಯಿತು, ಟ್ಯೂಷನ್ಸ್ ಫೈನ್. ಇನ್ನೂ ಒಂದು ನಡೆಯುತ್ತೆ, ಫೇಸ್ ಟು ಫೇಸ್ ಟೀಚಿಂಗ್ ಮನೇಲೇ ನಡೆಯುತ್ತೆ, ಕರೆಕ್ಟಾ? ಅದಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ಲು. ನಾನು ಕೇಳಿರೋ ಪ್ರಕಾರ ಕೆಲವೊಂದು ಫ್ಯಾಕಲ್ಟೀಸ್ ಎಲ್ಲ ಮನೆಗೆ ಹೋಗಿ ಪಾಠ ಮಾಡ್ತಾರೆ, ಒಂದು ಸಬ್ಜೆಕ್ಟಿಗೆ ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 4-5 ದಿವಸ ಹೋಗ್ತಾರಷ್ಟೇ, ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 8 ದಿವಸ ಅಂತ ತಿಳ್ಕೊಳ್ಳಿ. ಓಕೆ, ವಾರಕ್ಕೆ 1-2 ದಿವಸ ಹೋಗಿ ಬರ್ತಾರೆ, ಒಂದು 10-15 ಸಾವಿರ ತೊಗೊತಾರೆ. ದಟ್ಸ್ ಹೌ ಕಾಸ್ಟ್ಲಿ ಇಟ್ ಈಸ್, ಅಲ್ವಾ? ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀರಾ, ಟ್ರಾವೆಲಿಂಗಲ್ಲಿ ಟೈಮ್ ಕಳ್ಕೊತಾ ಇದ್ದೀರಾ. ಮತ್ತು ಈ ನಡುವೆ ವೆದರ್ ಹೆಂಗಿದೆ ಮಕ್ಕಳು, ಯಾವಾಗ ಹೆಂಗೆ ಮಳೆ ಬರುತ್ತೆ, ಎಲ್ಲಿ ಟ್ರಾಫಿಕ್ ಜಾಮ್ ಆಗಿರುತ್ತೆ ಗೊತ್ತಿಲ್ಲ, ಯಾವಾಗ ಕ್ಲಾಸ್ ಮಿಸ್ ಮಾಡ್ಕೊತೀರ ಅನ್ನೋದು ಹೇಳೋಕ್ಕಾಗಲ್ಲ, ಕರೆಕ್ಟಾಗಿ? ಹಲವಾರು ರೀಸನ್ಸ್ಗಳಿದೆ. ಸೊ ದೀಸ್ ಆರ್ ಆಲ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್ ನೀವು ನಿಮ್ಮ ಆಫ್ಲೈನ್ ಕ್ಲಾಸಸ್ಸಲ್ಲಿ ನೀವು ಅನುಭವಿಸುವಂಥದ್ದು. ಈಗ ಆನ್ಲೈನ್ ಕ್ಲಾಸಸ್ಗೆ ಬರುವ. ಓಕೆ, ಇಷ್ಟೊತ್ತು ಆಫ್ಲೈನ್ ಕ್ಲಾಸಸ್ನ ಪ್ರಾಬ್ಲಮ್ಸನ್ನು ನೋಡೋದು. ಈಗ ಆನ್ಲೈನ್ ಕ್ಲಾಸಸ್ ಬಗ್ಗೆ ನೀವು ಯೋಚನೆ ಮಾಡಿ, ಯಾರೆಲ್ಲ ವಿದ್ಯಾರ್ಥಿಗಳು ಕೇಳಿಸ್ಕೊತಾ ಇದ್ದೀರಾ, ಮತ್ತು ಯಾರೆಲ್ಲ ಪೇರೆಂಟ್ಸು ಕೆಲವೊಬ್ರು ಕೇಳಿಸ್ಕೊತಾ ಇರ್ಬೋದು, ನಿಮ್ಮ ಮಕ್ಕಳ ಬಗ್ಗೆ ನೀವು ತುಂಬ ಸೀರಿಯಸ್ ಆಗಿರ್ತೀರೋ, ಅವ್ರಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈಗ ಆನ್ಲೈನ್ ಕ್ಲಾಸ್ ಆದರೆ ಮನೇಲೇ ಕೂತು ಕೇಳಿಸ್ಕೊಬೋದಾ? ನೀವು ಟ್ರಾವೆಲಿಂಗ್ ಮಾಡ್ತಾಯಿದ್ರು, ಉದಾಹರಣೆಗೆ ಊರಿಗೆ ಹೋಗ್ತಾಯಿದ್ರು, ಕ್ಲಾಸ್ ನಡೀತಾ ಇದೆ ಅಂದರೆ
ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಲಾಗಿನ್ ಆಗಿ ನೋಡ್ಬೋದು. ಒಂದು, ಲರ್ನ್ ಎನಿ ಟೈಮ್ ಎನಿವೇರ್. ಕ್ಲಾಸ್ ನಡಿಬೇಕಾದ್ರೆ ಆರಾಮಾಗಿ ನೋಡಿ ಮುಗಿಸ್ಬೋದು. ಕರೆಕ್ಟಾ? ಅದಾದಮೇಲೆ ನೀವು ಟ್ರಾವೆಲ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಎಲ್ಲಿದ್ದೀರಾ ಅಲ್ಲೇ ಕೂತ್ಕೊಂಡು ಆರಾಮಾಗಿ ಪಾಠವನ್ನು ಕೇಳುವಂಥದ್ದು. ಓಕೆ, ಟ್ರಾವೆಲಿಂಗ್ ಜಂಜಟ್ ನೈಯೇ ಇಲ್ಲಿ. ಅದಾದ ಮೇಲೆ ಏನಾದ್ರು ಮಿಸ್ ಆಗಿದ್ದರೆ ರೆಕಾರ್ಡೆಡ್ ಸೆಷನ್ ಸಿಗತ್ತೆ. ಆನ್ಲೈನ್ ಕ್ಲಾಸಸ್ನ ಒಂದು ಬೆಸ್ಟ್ ಫ್ಲೆಕ್ಸಿಬಿಲಿಟಿ ಅಂದರೆ ನೀವು ಕ್ಲಾಸ್ ಹುಷಾರಿಲ್ಲದೆ ಮಿಸ್ ಮಾಡಿದ್ರು ನಿಮಗೆ ರೆಕಾರ್ಡೆಡ್ ವರ್ಷನ್ ಸಿಗುತ್ತೆ. ಕ್ಲಾಸ್ ಅಟೆಂಡ್ ಆದರೂ ಅಕಸ್ಮಾತ್ ಆ ಕ್ಲಾಸಲ್ಲಿ ನನಗೇನೋ ಪಾಠ ಡೌಟ್ ಕೇಳೋಕ್ಕಾಗಿಲ್ಲ, ಕ್ಲಾಸಲ್ಲೇ ಡೌಟ್ ಕೇಳೋರು ಹೇಳ್ಕೊಡ್ತಾರೆ. ಆಫ್ಟರ್ ದ ಕ್ಲಾಸ್ ಆಲ್ಸೋ ಇಂಟರ್ಫೇಸ್ ಯಾವ ರೀತಿ ಇರುತ್ತೆ ಅಂದರೆ ಡೌಟ್ಸ್ನ ಕೇಳ್ಬೋದು, ಅಲ್ಲೂ ಹೇಳ್ಕೊಡ್ತಾರೆ. ಒಂದು, ರೆಕಾರ್ಡೆಡ್ ಕ್ಲಾಸ್ ಸಿಗೋದ್ರಿಂದ ನೀವು ಆರೋಗ್ಯ ಸರಿ ಇಲ್ಲದೆ ಕ್ಲಾಸ್ ಮಿಸ್ ಮಾಡಿರ್ಬೋದು, ಅಥವಾ ಕ್ಲಾಸ್ನ ಇನ್ನೊಂದು ಸತಿ ಕೇಳಬೇಕು ಅಂದರೆ ಎನಿ ಟೈಮ್ ನಿಮ್ಮ ಪೇಸಲ್ಲಿ ಸ್ಪೀಡ್ನ ಸೆಟ್ ಮಾಡಿಕೊಂಡು ಆರಾಮಾಗಿ ಆ ಯಾವುದೇ ಕಾನ್ಸೆಪ್ಟ್ಸ್ ಇರ್ಬೋದು, ಟಾಪಿಕ್ಸ್ ಇರ್ಬೋದು, ಆರಾಮಾಗಿ ಇನ್ನೊಮ್ಮೆ ನೋಡ್ಬೋದು. ಅದಾದ ತಕ್ಷಣ ಫಾಸ್ಟ್ ಆರ್ ಸ್ಲೋ ನಿಮ್ಮ ಕಂಫರ್ಟಲ್ಲಿ ನಾನು ನೋಡ್ಬೋದು ಅಂತ ಅದನ್ನೇ ಹೇಳ್ತಾ ಇದ್ದೆ. ಅವೈಲೇಬಲ್ ಟು ಎವ್ರಿ ಸ್ಟೂಡೆಂಟ್ ಎವ್ರಿವೇರ್. ನೀವು ಎಲ್ಲಿಂದ ಬೇಕಾದ್ರೂ ಪಾಠವನ್ನು ಕೇಳಿಸ್ಕೊಬೋದು. ಮನೆಯಲ್ಲಿ, ಪಾರ್ಕಲ್ಲಿ, ಎಲ್ಲಿ ಬೇಕು ಕೂತ್ಕೊಳ್ಳಿ, ಆರಾಮಾಗಿ ಒಂದು ಪ್ರಶಾಂತತೆಯಿಂದ ಇರುವಂಥ ಜಾಗದಲ್ಲಿ ಕೂತ್ಕೊಂಡು ಆರಾಮವಾಗಿ ಪಾಠವನ್ನು ಕೇಳಿಸ್ಕೊಂಡು ಕಲಿಬೋದು. ಓಕೆ, ಅದಾದಮೇಲೆ ಸ್ಟ್ರಕ್ಚರ್ಡ್ ವೇಯಲ್ಲಿ ಈ ಕ್ಲಾಸಸ್ ಎಲ್ಲ ಡಿಸೈನ್ ಆಗಿರೋದ್ರಿಂದ ಅವ್ರಿಗೆ ಡೈಲಿ ವಿದ್ಯಾರ್ಥಿಗಳಿಗೆ ಮತ್ತೊಂದಿರುತ್ತೆ. ಏನಂದರೆ ಈ ಟಾಪರ್ಸ್ ಎಲ್ಲ ಫುಲ್ಲು 8 ಅವರ್ 10 ಅವರ್ ಸ್ಟಡಿ ಪ್ಲ್ಯಾನ್ ಹಾಕೊಂಡು ಕೂತಿರ್ತಾರೆ. ನೋ, ಓಕೆ, ಪ್ರತಿಯೊಬ್ಬರು ಆ ಥರ ಮಾಡೋದೇ ಇಲ್ಲ. ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಈಸ್ ಡಿಫ್ರೆಂಟ್. ಈಗ ನೀವು ಕಾಲೇಜ್ಗೆ ಹೋಗಿ ಬರ್ತೀರಾ ಫಾರ್ 6-7 ಅವರ್ಸ್. ಈಗ ನಮ್ಮದು ಕ್ಲಾಸಸ್ ಈ ಆನ್ಲೈನಲ್ಲಿ ಯಾವ ರೀತಿ ಡಿಸೈನ್ ಆಗಿರುತ್ತೆ ಅಂದರೆ ಎವ್ರಿ ಡೇ 1 or 2 ಕ್ಲಾಸಸ್ ಡಿಸೈನ್ ಆಗಿರುತ್ತೆ. ನೀವು ಕಾಲೇಜಲ್ಲೂ ಹೋಗಿ ಪಾಠ ಕೇಳಿಸ್ಕೊಂಡಿದ್ದೀರಾ, ಇಲ್ಲಿ ಮನೆಗೆ ಬಂದಮೇಲೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಆರಾಮಾಗಿ ಪಾಠವನ್ನು ಕೇಳಿಸ್ಕೊಳ್ಳಿ. ನೀವು ಸ್ಟಡಿ ಪ್ಲ್ಯಾನ್ ಹಾಕೋ ಅವಶ್ಯಕತೆ ಇಲ್ಲ. ಈ ಕ್ಲಾಸಸ್ಸೇ ನಿಮಗೆ ಮತ್ತೊಮ್ಮೆ ಕೂತು ವರ್ಕೌಟ್ ಮಾಡುವಂಥ ಅವಕಾಶ. ಕರೆಕ್ಟಾ? ಸೊ ನಿಮಗೆ ಡೈಲಿ ಸ್ಟಡಿ ಪ್ಲ್ಯಾನ್ ಅವಶ್ಯಕತೆ ಇಲ್ಲ. ಈ ಕ್ಲಾಸಸ್ಸೇ ನಿಮಗೆ ಟೈಮ್ ಟೇಬಲ್ ಇದ್ದಂಗೆ, ನಿಮ್ಮ ಸ್ಟಡಿ ಪ್ಲ್ಯಾನ್ ಇದ್ದಂಗೆ. ಸ್ಟ್ರಕ್ಚರ್ಡ್ ವೇಯಲ್ಲಿ ಎವ್ರಿ ವೀಕ್ ಎವ್ರಿ ಸಬ್ಜೆಕ್ಟ್ಸ್ನ ನೀವು ಓದ್ತಾ ಹೋಗ್ಬೋದು. ಕರೆಕ್ಟಾ? ಟೈಮ್ ಸಿಕ್ಕಾಗ ಅದರ ರಿವಿಷನ್ ಮಾಡಿದ್ರೆ ಸ್ಟಿಲ್ ಬೆಸ್ಟ್. ಐ ಕ್ಲಿಯರ್ ವಿತ್ ದಿಸ್? ಸೊ ಇಷ್ಟೆಲ್ಲ ಆರಾಮದಾಯಕವಾದಂಥ ಸವಲತ್ತು ಆನ್ಲೈನ್ ಕ್ಲಾಸಲ್ಲಿ ಸಿಗುತ್ತೆ. ನೆಕ್ಸ್ಟು ನಾವು ನೋಡೋದಾದರೆ ಈ ಆನ್ಲೈನ್ ಕ್ಲಾಸಸ್ ಎಷ್ಟು ಬೆಸ್ಟ್ ಅಂದರೆ, ನಾವು PUC ಪರೀಕ್ಷೆ ಕಾಮರ್ಸ್ ಈ ವರ್ಷ ನಮ್ಮ PU2 ವಿದ್ಯಾರ್ಥಿಗಳಿಗೆ ಸಾಧಕ ಪ್ರೋ ಬ್ಯಾಚನ್ನು ನಾವು ಲಾಂಚ್ ಮಾಡಿದ್ದೀವಿ. ಓಕೆ, ಪ್ರತಿನಿತ್ಯ ಕ್ಲಾಸಸ್ ಇರುತ್ತೆ. ಇದು ಜಸ್ಟ್ ಕ್ಲಾಸಸ್ ಅಷ್ಟೇ ಅಲ್ಲ, ಕಂಪ್ಲೀಟ್ ಆನ್ಲೈನ್ ಲರ್ನಿಂಗ್ ಸಿಸ್ಟಮ್. ನಾನು ಹೇಳಿದ್ನಲ್ಲ, ಒಂದು ಡೈಲಿ ಪ್ಲ್ಯಾನ್ ಯಾವ ರೀತಿ ವಿದ್ಯಾರ್ಥಿಗಳು ಸ್ಟ್ರಕ್ಚರ್ಡ್ ವೇಯಲ್ಲಿ ಓದಬೇಕು, ನೀಟಾಗಿ ಪ್ರತಿಯೊಂದು ಕ್ಲಾಸಸ್ ಡಿಸೈನ್ ಆಗಿದೆ. ಓಕೆನಾ? ಅದಾಗ್ತಿದ್ದಂಗೆ ಈ ಕ್ಲಾಸಸ್ ಜಸ್ಟ್ ಪಾಠ ಮಾಡಿ ಬಿಟ್ಬಿಡೋದಲ್ಲ, ಇನ್ ಡೀಟೇಲಾಗಿ ಪಾಠ ಮಾಡೋದ್ರ ಜೊತೆ ನಾವು ಎಕ್ಸಾಮ್ ಓರಿಯೆಂಟೆಡ್ ಯಾವ ಕಾನ್ಸೆಪ್ಟ್ಗೆ ಎಲ್ಲಿ ಒತ್ತು ಕೊಡಬೇಕು, ಯಾವ ರೀತಿ ಎಕ್ಸಾಮಿನೇಷನ್ಗೆ ಕ್ವಶನ್ಸ್ ಕೇಳ್ಬೋದು, ಪ್ರತಿಯೊಂದು ಇನ್ ಡೀಟೇಲಾಗಿ ಹೇಳ್ಕೊಡ್ತಾ ಇರ್ತೀವಿ. ಕಾನ್ಸೆಪ್ಟ್ ಕ್ಲಾರಿಟಿನೂ ಹೌದು, ಎಕ್ಸಾಮಿನೇಷನ್ಗೂ ಆನ್ ದ ಸೇಮ್ ಟೈಮ್ ನಾವು ನಿಮ್ಮನ್ನ ರೆಡಿ ಮಾಡ್ತಾ ಇರ್ತೀವಿ. ಓಕೆ, ಅದಷ್ಟೇ ಅಲ್ಲದೆ ಸಿಸ್ಟಮ್ ದಟ್ ಡೆಲಿವರ್ಸ್ ಅಂದರೆ ಏನು, ಕಾನ್ಸೆಪ್ಟ್ ಕ್ಲಾರಿಟಿ ಇದೆ, ಅಷ್ಟೇ ಅಲ್ಲದೆ ಸ್ಟ್ರಕ್ಚರ್ಡ್, ಪ್ರೂವನ್ ಆ್ಯಂಡ್ ರಿಸಲ್ಟ್ ಫೋಕಸ್ಡ್ ಅಂತ ಹೇಳ್ತೇವೆ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಕಳೆದ 2 ವರ್ಷಗಳಿಂದ ನಾವು ಈ ಆನ್ಲೈನ್ ಕ್ಲಾಸಸ್ನ ನಡೆಸ್ತಾ ಇದ್ದೀವಿ. ಆ್ಯಂಡ್ ವಿ ನೋ ಹೌ ವೆಲ್ ಇಟ್ ಹ್ಯಾಸ್ ಡೆಲಿವರ್ಡ್ ಫಾರ್ ದ ಸ್ಟೂಡೆಂಟ್ಸ್ ಅನ್ನೋದು. ಕರೆಕ್ಟಾ? ಒಂದು ಸ್ಟ್ರಕ್ಚರ್ಡ್ ವೇಯಲ್ಲಿ ನಾವು ಪ್ರತಿಯೊಂದು ಇನ್ಫಾರ್ಮೇಷನ್ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ, ಅವರು ಅದನ್ನು ಪಾಲಿಸಿದಾಗ ನಮ್ಮ ಕಣ್ಣು ಮುಂದೆ ಆ ರಿಸಲ್ಟ್ಸ್ ಕಟ್ತಾ ಇದೆ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಇಟ್ ಹ್ಯಾಸ್ ಹೆಲ್ಪ್ಡ್, ವಿ ಹ್ಯಾವ್ ಸ್ಕೋರ್ಡ್ ಟಾಪ್ ಮಾರ್ಕ್ಸ್ ಅಂತ ಹೇಳಿದಾಗ ನಮಗೆ ಅದಕ್ಕಿಂತ ಬೇರೆ ಸಂತೋಷವೇ ಇಲ್ಲ. ಯಾಕಂದರೆ ನಮ್ಮ ಪರೀಕ್ಷೆ ಚಾನಲ್ನ ಮುಖ್ಯ ಧ್ಯೇಯ ಇರುವಂಥದ್ದೇ ನಿಮ್ಮ ಸಾಧನೆ ನಮ್ಮ ಗೆಲುವು ಅಂತ. ವಿದ್ಯಾರ್ಥಿಗಳಿಗೆ ಒಂದು ದಾರಿ ತೋರಿಸ್ಕೊಟ್ಟಾಗ ಅವರು ಅದನ್ನು ಸರಿಯಾಗಿ ಪಾಲನೆ ಮಾಡೋದಲ್ಲಿ ಅವರ ಸಾಧನೆಯಲ್ಲೇ ನಾವು ನಮ್ಮ ಗೆಲುವನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಇಷ್ಟೆಲ್ಲ ಇದೆ, ಸ್ಟ್ರಕ್ಚರ್ಡ್ ವೇಯಲ್ಲಿದೆ. ಮತ್ತೊಂದು ಸಾಧಕ ಪ್ರೋ ಯಾಕೆ ಡಿಫ್ರೆಂಟ್ ಆಗುತ್ತೆ ಅಂದರೆ, ವೆರಿ ವೆರಿ ಇಂಪಾರ್ಟೆಂಟ್, ಯಾರೆಲ್ಲ ಕೇಳಿಸ್ಕೊತಾ ಇದ್ದೀರಾ, ನಾವು ಈ ನಮ್ಮ ಪರೀಕ್ಷೆ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಕನ್ನಡದ ಕಣ್ಮಣಿಗಳು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಸರಿಯಾಗಿ ಅರ್ಥ ಆಗಬೇಕು, ಮಾತೃಭಾಷೆಯಲ್ಲಿ ಆದಷ್ಟು ಪಾಠವನ್ನು ಮಾಡಬೇಕು ಅಂತ. ಸೊ ಯಾವಾಗ ಗುರುಗಳು ಕಾನ್ಸೆಪ್ಟನ್ನು ಕನ್ನಡದಲ್ಲಿ ಈಸಿಯಾಗಿ ಹೇಳ್ಕೊಡ್ತಾರೋ ವಿದ್ಯಾರ್ಥಿಗಳದು ತುಂಬಾ ಚೆನ್ನಾಗಿ ತಲುಪುತ್ತೆ.
ಸೊ ದಟ್ಸ್ ವಾಟ್ ವಿ ಹ್ಯಾವ್ ಅಬ್ಸರ್ವ್ಡ್. ಸೊ ಮೆಜಾರಿಟಿ ಆಫ್ ದ ಕ್ಲಾಸ್ ನಮ್ಮ ಪಾಠ ನಾವು ಕನ್ವೆ ಮಾಡುವಂಥದ್ದು ಕನ್ನಡದಲ್ಲಿನೇ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಇನ್ ಅ ಬೆಸ್ಟ್ ಪಾಸಿಬಲ್ ವೇ. ಓಕೆನಾ? ಅದಾಗ್ತಿದ್ದಂಗೆ ಎಸ್, ನಾನು ಹೇಳ್ದಂಗೆ ನೀವು ಲೈವ್ ಕ್ಲಾಸಸ್ಸು ಅಟೆಂಡ್ ಆಗ್ತಾ ಇರ್ತೀರ. ಇನ್ ಕೇಸ್ ಯಾವುದೇ ಸೆಷನ್ ಯಾವುದೇ ಕಾರಣಗಳಿಂದ ಮಿಸ್ ಆದರೂ ಅದರ ರೆಕಾರ್ಡೆಡ್ ಸೆಷನ್ ನಿಮಗೆ ಇಮಿಡಿಯೇಟಾಗಿ ಸಿಗುತ್ತೆ ವಿತಿನ್ ಫ್ಯೂ ಅವರ್ಸ್. ಓಕೆ, ಯು ಕ್ಯಾನ್ ಆ್ಯಕ್ಸಸ್ ಇಟ್ ಎನಿ ಟೈಮ್. ನಿಮ್ಮ ಅಕಾಡೆಮಿಕ್ ಇಯರ್ ಏನಿರುತ್ತೆ ಥ್ರೂ ಔಟ್ ಎನಿ ಟೈಮ್, ಎನಿ ನಂಬರ್ ಆಫ್ ಟೈಮ್, ನಿಮ್ಮ ಟೈಮಲ್ಲಿ ನಿಮ್ಮ ಪೇಸಲ್ಲಿ ಎಷ್ಟು ಸತಿ ಬೇಕಾದ್ರೂ ಆ್ಯಕ್ಸಸ್ ಮಾಡ್ಬೋದು. ಮತ್ತೊಂದು, ಪ್ರಾಕ್ಟೀಸ್ ಟೆಸ್ಟ್ಗಳನ್ನ ಮಾಡ್ತೀವಿ. ಓಕೆ, ಡೈಲಿ ಪ್ರಾಕ್ಟೀಸ್ ಕ್ವಶನ್ಸ್ನ ಕೊಡ್ತಾ ಇರ್ತೀವಿ. ಚಾಪ್ಟರ್ ವೈಸ್ ಟೆಸ್ಟನ್ನು ಕೊಡ್ತಾ ಇದ್ದೀವಿ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದ್ದೀನಿ? ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ವಿದ್ಯಾರ್ಥಿಗಳೇ. ಎಕ್ಸಾಮಿನೇಷನ್ ಮೊದಲೆಲ್ಲ 100 ಮಾರ್ಕ್ಸ್ ನಡೀತಾ ಇತ್ತು. ಈಗ ಫೈನಲ್ ಎಕ್ಸಾಮಿನೇಷನ್ ಜಸ್ಟ್ ನಡೀತಾ ಇರೋದೇನು 80 ಮಾರ್ಕ್ಸಿಗೆ ಅಷ್ಟೇ ಅಲ್ವಾ? ಸೊ ಉಳಿದ 20 ಮಾರ್ಕ್ಸ್ ಎಲ್ಲಿ ಬಂತು? ನಿಮ್ಮ ಕ್ವಾರ್ಟರ್ಲಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸಿಂದ ಬರುತ್ತೆ ಮತ್ತು ಅಸೈನ್ಮೆಂಟ್ ಬರುತ್ತೆ. ಅದಕ್ಕೆಲ್ಲವೂ ಮಾರ್ಕ್ಸ್ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಪ್ರತಿ ಚಾಪ್ಟರ್ ವೈಸ್ ಟೆಸ್ಟ್ ಕೊಟ್ಟು ಎಕ್ಸಾಮ್ಗೆ ನಿಮ್ಮ ತಯಾರಿ ಮಾಡಿದಾಗ ಆ ಕ್ವಾರ್ಟರ್ಲಿ ಎಕ್ಸಾಮಿನೇಷನಲ್ಲೂ ನೀವು ಕರೆಕ್ಟಾಗಿ ಸ್ಕೋರ್ ಮಾಡೇ ಮಾಡ್ತೀರಾ, ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಾ, ಯಾವುದೇ ಮಿಸ್ಟೇಕ್ಸ್ ಮಾಡುವಂಥ ಸಾಧ್ಯತೆ ಇರೋದಿಲ್ಲ. ಮತ್ತೊಂದು, ನಾವು ಟೆಸ್ಟ್ ಕಂಡಕ್ಟ್ ಮಾಡಿಬಿಟ್ಟು ಸುಮ್ಮನೆ ಬಿಡೋದಿಲ್ಲ, ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಅದರ ರಿಪೋರ್ಟ್ ಕೂಡ ಕೊಡ್ತೀವಿ. ಏನಾದ್ರು ಮಿಸ್ಟೇಕ್ಸ್ ಇದ್ದಲ್ಲಿ ಎಲ್ಲಿ ಮಿಸ್ಟೇಕ್ ಆಗ್ತಾಯಿದೆ, ಎಲ್ಲಿ ಸರಿ ಮಾಡ್ಕೊಬೇಕು, ಸೊ ದಟ್ ಮಿಸ್ಟೇಕ್ ಇಸ್ ನಾಟ್ ರಿಪೀಟೆಡ್ ಅಗೇನ್. ಓಕೆನಾ? ಸೊ ಇಷ್ಟೇ ಅಲ್ಲದೆ ಮಕ್ಕಳೇ, ವೆರಿ ವೆರಿ ಇಂಪಾರ್ಟೆಂಟ್, ಒನ್ ಆಫ್ ದ ಎಕ್ಸ್ ಫ್ಯಾಕ್ಟರ್ ಅಂತಲೇ ನಾನು ಹೇಳ್ಬೋದು, ಕ್ವೆಶ್ಚನ್ ಬ್ಯಾಂಕ್ ಸೊಲ್ಯೂಷನ್ಸ್. ನೀವು ವಿದ್ಯಾರ್ಥಿಗಳಿಗೆ ಕ್ವೆಶ್ಚನ್ ಬ್ಯಾಂಕ್ ಅಪ್ಡೇಟೆಡ್ ಸೊಲ್ಯೂಷನ್ಸ್ ಎಲ್ಲರೂ ಹುಡ್ಕಕ್ಕೆ ನೋಡಿ, ನಿಮಗೆ ಹಳೆಯ ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ ಸಿಗುತ್ತೆ. ಇವತ್ತಿನ ಕ್ವೆಶ್ಚನ್ ಬ್ಯಾಂಕ್ ಯಾವ ರೀತಿ ಡಿಸೈನ್ ಆಗಿದೆ ಅಂದರೆ, PU ಬೋರ್ಡ್ ರಿಲೀಸ್ ಮಾಡಿರುವಂಥದ್ದು. ನಿಮ್ಮ ಎಕ್ಸಾಮ್ ಓರಿಯೆಂಟೆಡ್ ಫೈನಲ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಯಾವ ರೀತಿ ಬರುತ್ತೆ, ಕ್ವೆಶ್ಚನ್ಸ್ ಎಲ್ಲ ಯಾವ ರೀತಿ ಇರುತ್ತೆ, ಆ ರೀತಿ ಕ್ವೆಶ್ಚನ್ ಬ್ಯಾಂಕನ್ನು ತಯಾರು ಮಾಡಿದ್ದಾರೆ. ಅಂದರೆ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ಸ್, ಅದೆಲ್ಲದಕ್ಕೂ ನಾವು ಚಾಪ್ಟರ್ ವೈಸ್ ನಿಮಗೆ ಸೊಲ್ಯೂಷನ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈ ಸೊಲ್ಯೂಷನ್ಸ್ ನಿಮ್ಗೆ ಹೊರಗಡೆ ಎಲ್ಲೂ ಈಗ ಸದ್ಯಕ್ಕೆ ಸಿಗ್ತಾನೆ ಇಲ್ಲ, ವಿಚ್ ಇಸ್ ದ ಬಿಗ್ಗೆಸ್ಟ್ ಎಕ್ಸ್ ಫ್ಯಾಕ್ಟರ್. ಯಾಕಂದರೆ ಫೈನಲ್ ಎಕ್ಸಾಮಿನೇಷನ್ಗೂ ಆ ಕ್ವೆಶ್ಚನ್ ಬ್ಯಾಂಕ್ನೇ ಹೆಚ್ಚಿನ ಲೆಕ್ಚರರ್ಸ್ ರೆಫರ್ ಮಾಡಿ ಕ್ವೆಶ್ಚನ್ ಪೇಪರ್ನ ಪ್ರಿಪೇರ್ ಮಾಡುವಂಥದ್ದು. ಸೊ ಇಟ್ ಈಸ್ ಡ್ಯಾಮ್ ಹೆಲ್ಪ್ಫುಲ್ ನಾನು ಹೇಳ್ತಾ ಇದ್ದೀನಿ. ಓಕೆ ನೋಡಿ, ಈಗ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡ್ದಂಗೆ ಎಕ್ಸಾಮ್ ಓರಿಯೆಂಟೆಡ್ ಆಯಿತು. ಇದಷ್ಟೇ ಅಲ್ಲದೆ ನಮ್ಮಲ್ಲಿರುವಂಥದ್ದು ವೆರಿ ವೆರಿ ಲಿಮಿಟೆಡ್ ಸೀಟ್ಸ್. ಓಕೆ, ಸೊ ರಿಕ್ವೈರ್ಡ್ ಯಾರಿಗಾರು 1-to-1 ಮೆಂಟರ್ಶಿಪ್ ಬೇಕು, ಆ ಮೆಂಟರ್ಶಿಪ್ಪನ್ನು ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಸ್ಟ್ರಕ್ಚರ್ಡ್ ಪ್ರಿಪ್ರೇಷನ್ ಇರುತ್ತೆ, ಎಲ್ಲವೂ ಇಟ್ಸ್ ಇನ್ ಒನ್ ಪ್ಲೇಸ್. ಓಕೆ, ಕ್ಲಾಸಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಕ್ವೆಶ್ಚನ್ ಬ್ಯಾಂಕ್ ಸೊಲ್ಯೂಷನ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಸೊಲ್ಯೂಷನ್ಸ್ ಆಗಿರ್ಬೋದು, ಮಾಡೆಲ್ ಕ್ವೆಶ್ಚನ್ ಪೇಪರ್, ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್ ವಿತ್ ಸೊಲ್ಯೂಷನ್ಸ್, ಪ್ರಾಕ್ಟೀಸ್ ಟೆಸ್ಟ್ ಆ್ಯಂಡ್ ವಾಟ್ ನಾಟ್, ಇದೆಲ್ಲವೂ ನಿಮಗೆ ಜಸ್ಟ್ ಒನ್ ಪ್ಲೇಸಲ್ಲಿ ಸಿಗ್ತಾ ಇದೆ. ದಟ್ ಈಸ್ ನಥಿಂಗ್ ಬಟ್ ಸಾಧಕ ಪ್ರೋ. ಓಕೆನಾ ವಿದ್ಯಾರ್ಥಿಗಳೇ? ಇಂಥ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದೆಲ್ಲೂ ನಿಮಗೆ ಇದರ 30% ನಿಮಗೆ ಆಫ್ಲೈನ್ ಕ್ಲಾಸಸಲ್ಲಿ ಸಿಗೋದೇ ಇಲ್ಲ. ಓಕೆ, ಎಸ್. ಈಗ ನಾನು ಹೇಳ್ದಂಗೆ ನಮ್ಮ ಸಾಧಕ ಪ್ರೋ ಯಾವ ರೀತಿ ಇದಾಗಿದೆ, ಡಿಸೈನ್ ಆಗಿದೆ, ಯಾಕೆ ಇದು ಕೆಲಸ ಮಾಡುತ್ತೆ ಅಂದರೆ, ನಮ್ಗೆ ರಿಸಲ್ಟ್ಸ್ ಸಿಗ್ತಾ ಇದೆ ವಿದ್ಯಾರ್ಥಿಗಳಿಂದ ಸ್ಕೋರಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಸೆಪ್ಟ್ಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಜಸ್ಟ್ ಕ್ಲಾಸಲ್ಲಿ ಪಾಠ ಮಾಡಿ ಬಿಡೋದಿಲ್ಲ, ಟಾಪಿಕ್ಸ್ನ ಕ್ಲಾರಿಟಿ ಕೊಡ್ತಾಯಿದ್ದೀವಿ, ಕಾನ್ಸೆಪ್ಟ್ಸ್ನ ಕ್ಲಾರಿಟಿ ಕೊಡ್ತಾಯಿದ್ದೀವಿ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ಯಾವ ರೀತಿ ನೀವು ಅದನ್ನು ಪ್ರತಿಯೊಂದು ಕಾನ್ಸೆಪ್ಟ್ಸ್ ಯಾವ ರೀತಿ ಅಪ್ರೋಚ್ ಮಾಡಿ ನೀವು ಎಕ್ಸಾಮ್ ಓರಿಯೆಂಟೆಡ್ಗೆ ಪ್ರಿಪೇರ್ ಆಗಬೇಕು, ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಪ್ರತಿಯೊಂದನ್ನು ನಾವು ಕ್ಲಾಸಲ್ಲಿ ಹೇಳ್ತಾನೆ ಇರ್ತೀವಿ. ಈಚ್ ಆ್ಯಂಡ್ ಎವ್ರಿ ಕ್ಲಾಸಲ್ಲಿ ಹೇಳಿದ ಹಾಗೆ ಪ್ರತಿಯೊಂದನ್ನು ಕಂಟಿನ್ಯೂಸ್ ಆಗಿ ಟೆಸ್ಟ್ ಕೊಡ್ತಾ ಇರ್ತೀವಿ, ಮೆಂಟರ್ಶಿಪ್ ಪ್ರೊವೈಡ್ ಮಾಡ್ತಾ ಇರ್ತೀವಿ, ಫೀಡ್ಬ್ಯಾಕನ್ನು ಕೊಡ್ತಾ ಇರ್ತೀವಿ, ಆ್ಯಂಡ್ ರೆಕಾರ್ಡೆಡ್ ಸೆಷನ್ ಆ್ಯಂಡ್ ಆಲ್ ದಿ ಸ್ಟ್ರಕ್ಚರ್ಡ್ ಇಂಪಾರ್ಟೆಂಟ್ ಥಿಂಗ್ಸ್ ಅಟ್ ಒನ್ ಪ್ಲೇಸ್ ನಿಮ್ಗೇನು ಮಾಡುತ್ತೆ, ಇಟ್ ವಿಲ್ ಮೇಕ್ ಇಟ್ ವೆರಿ ವೆರಿ ಈಸಿ ಆ್ಯಂಡ್ ಆಕ್ಸೆಸಿಬಲ್ ಫಾರ್ ದ ಸ್ಟೂಡೆಂಟ್ ಟು ಸ್ಟಡಿ. ಓಕೆನಾ ವಿದ್ಯಾರ್ಥಿಗಳೇ? ಎಸ್, ಈಗ ಇಷ್ಟೊತ್ತು ನಾನು ಹೇಳಿದೆ ನಮ್ಮ ಆನ್ಲೈನ್ ಕ್ಲಾಸಸ್ ಯಾವ ರೀತಿ ಇರುತ್ತೆ ಮತ್ತು ನಮ್ಮ ಸಾಧಕ ಪ್ರೋ ಬಗ್ಗೆ ನಾನು ನಿಮಗೆ ಹೇಳಿದೆ. ಈಗ ನೋಡಿ, ನಮ್ಮ ಆಫ್ಲೈನ್ ಕ್ಲಾಸಸ್ ಆದರೆ ನಿಮಗೆ ಫಿಕ್ಸ್ಡ್ ಶೆಡ್ಯೂಲ್ ಇರುತ್ತೆ, ನಿಮಗೆ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಬಟ್ ಆನ್ಲೈನ್ ಕ್ಲಾಸಸ್ ಎನಿ ಟೈಮ್ ಎನಿವೇರ್ ನೀವು ಕ್ಲಾಸಸ್ನ ಆಕ್ಸೆಸಿಬಲ್ ಮಾಡ್ಬೋದು. ಮತ್ತೊಂದು ಕಾನ್ಸೆಪ್ಟ್ ಕ್ಲಾರಿಟಿ, ಎಸ್ ಅಲ್ಲೂ ಪಾಠ ಮಾಡ್ತಾರೆ, ನಾವು ಏನು ಇಲ್ಲ ಅಂತ ಹೇಳಲ್ಲ. ಬಟ್ ಆ ಮಾಸಲ್ಲಿ ಒಂದು ಪೇಸ್ ಸೆಟ್ ಆಗಿರುತ್ತೆ, ಆ ಪೇಸಲ್ಲಿ ಹೋಗ್ತಾ ಇರ್ತಾರೆ. ನಿಮಗೆಲ್ಲರೂ ಮಿಸ್ ಆಯಿತು, ಸಿಗೋದಿಲ್ಲ. ಕೆಲವೊಮ್ಮೆ ನೀವು ಡೌಟ್ಸ್ ಕೇಳೋದಕ್ಕೆ ಹೆಸಿಟೇಟ್ ಮಾಡ್ತಾ ಇರ್ತೀರ. ಬಟ್ ಹಿಯರ್ ನಿಮ್ಗೆ ಆರಾಮಾಗಿ ಮಾತೃಭಾಷೆಯಲ್ಲಿ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಇಂಗ್ಲೀಷಲ್ಲೂ ನಾವು ಪಾಠ ಮಾಡ್ತೀವಿ, ನಿಮ್ಮ ಪೇಸಲ್ಲಿ ನಾವು ಪಾಠ ಮಾಡ್ತೀವಿ.
ಏನೇ ಡೌಟ್ಸ್ ಇದ್ರೂ ಅಲ್ಲೇ ಕ್ಲಾರಿಫೈ ಮಾಡ್ತೀವಿ. ಕ್ಲಾಸಸ್ ಆದಮೇಲೂ ನೀವು ನೆಕ್ಸ್ಟ್ ಕ್ಲಾಸ್ ಬಂದು ಡೌಟ್ ಕೇಳಿದ್ರು ನಾವು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ಕ್ಲಾರಿಫೈ ಮಾಡ್ತೀವಿ. ಓಕೆ, ಅದಾದಮೇಲೆ ಪ್ರಾಕ್ಟೀಸ್ ಮತ್ತು ಸ್ಟ್ರಾಟಜಿ. ಪ್ರತಿಯೊಂದು ಚಾಪ್ಟರ್ ವೈಸ್ ನಾವು ಟೆಸ್ಟನ್ನು ಕೊಡ್ತಾ ಇರ್ತೀವಿ, ವಿಚ್ ಈಸ್ ಲ್ಯಾಕಿಂಗ್ ಇನ್ ಆಫ್ಲೈನ್ ಕ್ಲಾಸಸ್. ಆದರೆ ಇಲ್ಲಿ ನಿಮಗೆ ಪ್ರತಿಯೊಂದು ಚಾಪ್ಟರ್ಗೂ ನಾವು ಟೆಸ್ಟನ್ನು ಮಾಡ್ತಾಯಿದ್ದೀವಿ, ಅದರ ರಿಪೋರ್ಟನ್ನು ಕೊಟ್ಟು ಫೀಡ್ಬ್ಯಾಕ್ ಕೊಟ್ಟು ನಿಮ್ಮನ್ನ ಸರಿ ದಾರಿಗೆ ತರ್ತೀವಿ. ಅದಷ್ಟೇ ಅಲ್ಲದೆ ಎಕ್ಸಾಮ್ ಓರಿಯೆಂಟೆಡ್ ಯಾವ ರೀತಿ ನಿಮ್ಮ ಪೇಪರ್ನ ಪ್ರೆಸೆಂಟೇಷನ್ ಮಾಡಬೇಕು ಪ್ರತಿಯೊಂದು ಇನ್ ಡೀಟೇಲ್ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನಾವು ಹೇಳ್ಕೊಡ್ತಾನೆ ಇರ್ತೀವಿ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಈ ವಿಡಿಯೋವನ್ನು ಇಷ್ಟೊತ್ತು ನೀವು ಹಾಗಿದ್ದಲ್ಲಿ ಕೊನೆವರೆಗೂ ನೋಡ್ತಾ ಇದ್ದೀರಾ ಅಂದರೆ ನನ್ನ ತಲೆಗೆ ಬರ್ತಾ ಇರೋದು ಇದು ಒಂದೇ ವಿಚಾರ. ಯು ಆಲ್ ಆರ್ ವೆರಿ ವೆರಿ ಸೀರಿಯಸ್ ಅಬೌಟ್ ಯುವರ್ ಸ್ಟಡಿ ಆ್ಯಂಡ್ ಅಕಾಡೆಮಿಕ್ಸ್. ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯಾವುದೇ ಪೇರೆಂಟ್ಸ್ ಇದನ್ನು ನೋಡ್ತಾ ಇರ್ಬೋದು, ನಿಮ್ಮ ಮಕ್ಕಳ ಬಗ್ಗೆ ನಮ್ಗೆ ಗೊತ್ತಿದೆ ಯು ಆರ್ ವೆರಿ ಮಚ್ ಸೀರಿಯಸ್ ಅಬೌಟ್ ದೇರ್ ಸ್ಟಡಿ ಆ್ಯಂಡ್ ಅಕಾಡೆಮಿಕ್ಸ್ ಅಂತ. ಸೊ ಎರಡನೇ ಥಾಟೇ ಇಟ್ಕೊಳಕ್ಕೆ ಹೋಗ್ಬಿಡಿ. ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಆಲ್ರೆಡಿ ನಮ್ಮನ್ನ ಟ್ರಸ್ಟ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ದೇ ಆರ್ ವಿತ್ ಅಸ್. ಸೊ ಯಾರೆಲ್ಲ ನೆಕ್ಸ್ಟ್ ಇಯರ್ ಪ್ರತಿಯೊಬ್ಬರು ಟಾಪರ್ ಆಗಬೇಕು ಅಂತ ಇದ್ದೀರಾ, ವಿತೌಟ್ ಎನಿ ಸೆಕೆಂಡ್ ಥಾಟ್ ಈ ವಿಡಿಯೋದಲ್ಲಿರುವಂಥ ಡಿಸ್ಕ್ರಿಪ್ಷನ್ ಲಿಂಕ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಹಿಂದೆ ಸಾಧಕ ಪ್ರೋ ಬ್ಯಾಚನ್ನು ನೀವು ಜಾಯ್ನ್ ಆಗಿ. ಓಕೆನಾ ವಿದ್ಯಾರ್ಥಿಗಳೇ? ಆಲ್ ದ ಬೆಸ್ಟ್. ಆದಷ್ಟು ಬೇಗ ನಿಮ್ಮನ್ನ ಈ ಸಾಧಕ ಪ್ರೋ ಬ್ಯಾಚಲ್ಲಿ ನೋಡ್ತೀನಿ. ಲವ್ ಯು ಆಲ್ ವಿದ್ಯಾರ್ಥಿಗಳೇ.